ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನನ್ನ ನಮಸ್ಕಾರ. ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ಇಂದಿನ ಕಾರ್ಯಕ್ರಮ ಅಧ್ಯಕ್ಷರಾದ ನಮ್ಮ ಹಿರಿಯರು ಹಾಗೂ ನಮ್ಮೆಲ್ಲ ಮಾರ್ಗದರ್ಶಕರಾದ ಅಲ್ಹಾಜ್ ಕೆ ಎಸ್ ಮೊಹಮ್ಮದ್ ಮಸೂದ್ ಅಧ್ಯಕ್ಷರು, ಮುಸ್ಲಿಂ ಕಮಿಟಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ, ಮುಖ್ಯ ಅತಿಥಿಗಳಾದ ಜನಾಬ್ ಬಿ ಎಂ ಫಾರೂಕ್ರವರೇ, ಅನೇಕ ಗಣ್ಯರು ಈ ವೇದಿಕೆಯಲ್ಲಿದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳಲು ಸಾಧ್ಯವಾಗುವುದಿಲ್ಲ. ಈ ಉಪಸ್ಥಿತರು ಎಲ್ಲ ಗಣ್ಯರೇ, ಸಂಸ್ಥೆಯ ಪದಾಧಿಕಾರಿಗಳೇ, ಆಹ್ವಾನಿತರೇ, ಪತ್ರಿಕಾ ಮಾಧ್ಯಮ ಹಾಗೂ ನನ್ನ ಪ್ರೀತಿಯ ಬಂಧುಗಳೇ, ಇಂದು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಇದರ ಆಶ್ರಯದಲ್ಲಿ ನಡೆಯುವ ಜನಾಬ್ ಯು ಟಿ ಖಾದರ್ ಅವರ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ನಾನು ಬಹಳ ಸಂತೋಷಪಡುತ್ತೇನೆ. ಯು ಟಿ ಖಾದರ್ ಅವರ ನಾಯಕತ್ವ ಗುಣ, ಸಾಮರ್ಥ್ಯ, ಎಲ್ಲರೊಂದಿಗೆ ಬೆರೆಯುವ ಗುಣ, ಇದನ್ನು ನೋಡಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯವರು ಯು ಟಿ ಖಾದರ್ ಅವರ ಹೆಸರನ್ನು ಪ್ರಸ್ತಾವಿಸಿ ಅವರನ್ನು ಈ ಸಣ್ಣ ವಯಸ್ಸಿನಲ್ಲಿಯೇ ಅವಿರೋಧವಾಗಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ನಾನು ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸ್ತೇನೆ. ಈ ಮೂಲಕ ರಾಜ್ಯದ ಇತಿಹಾಸದಲ್ಲಿ ನಮ್ಮ ಮುಸ್ಲಿಂ ಸಮುದಾಯದ ಮೊದಲ ಸ್ಪೀಕರ್ ಆಗಿ ಆಯ್ಕೆ ಆದದ್ದು ನಮಗೆಲ್ಲರಿಗೂ ಒಂದು ಬಹಳ ಹೆಮ್ಮೆಯ ವಿಷಯ. ಯು ಟಿ ಖಾದರ್ ಅವರನ್ನು ನಾನು ಬಹಳ ಹತ್ತಿರದಿಂದಲೇ ಬಲ್ಲೆ. ಇವರ ವಿದ್ಯಾರ್ಥಿ ಜೀವನದಲ್ಲಿ ನಾಯಕತ್ವ ಗುಣ ಮತ್ತು ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡು ಬಹಳ ಜನಪ್ರಿಯ ಆಗಿದ್ದರು. ಇವರ ತಂದೆ ಮರೂಮ್ ಯು ಟಿ ಫರೀದ್ರವರು ನನಗೆ ತುಂಬ ಆತ್ಮೀಯರಾಗಿದ್ದರು. ಅವರ ನಿಧನ ನಂತರ ಇವರು ಮಂಗಳೂರು ವಿಧಾನ ಕ್ಷೇತ್ರದಿಂದ 5 ಬಾರಿ ನಿರಂತರವಾಗಿ ಶಾಸಕರಾಗಿ ಆಯ್ಕೆಯಾದರು. ಇದು ಅಷ್ಟೊಂದು ಸುಲಭದ ವಿಷಯವಲ್ಲ. ಕ್ಷೇತ್ರದ ಜನರು ಇವರ ಮೇಲೆ ಇಟ್ಟಿರುವ ಪ್ರೀತಿ, ವಿಶ್ವಾಸ ಮತ್ತು ಗೌರವದಿಂದ ಮತ್ತು ಅವರ ಸರಳ ಸಜ್ಜನಿಕೆಯಿಂದ ಎಂದು ಹೇಳಿದರೆ ತಪ್ಪಾಗಲಾರದು. ಅವರು ಹಲವು ಬಾರಿ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿ ಆಯ್ಕೆಯಾಗಿ, ಮೊದಲಿಗೆ ಆರೋಗ್ಯ ಸಚಿವರಾಗಿ ಹಲವು ಜನಹಿತ ಕಾರ್ಯಕ್ರಮಗಳು ನಡೆಸಿ ಉತ್ತಮ ಆರೋಗ್ಯ ಸಚಿವ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಮತ್ತು ಆಹಾರ ಸಚಿವರಾಗಿ ಕೇವಲ ಆಧಾರ್ ಕಾರ್ಡ್ ಮೂಲಕ ಪಡಿತರ ಚೀಟಿಯನ್ನು ಜನಸಾಮಾನ್ಯರ ಮನೆಗೆ ಮುಟ್ಟಿಸುವುದರಲ್ಲಿ ಅವರು ಶ್ರಮಿಸಿದ್ದಾರೆ. ನಂತರ ನಗರಾಭಿವೃದ್ಧಿ ಸಚಿವರಾಗಿ ಮಂಗಳೂರು ಸಹಿತ ಅನೇಕ ನಗರದ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರು. 2021 ಕರ್ನಾಟಕ ವಿಧಾನಸಭಾ ಸಭೆಯ ವಿಪಕ್ಷ ಉಪ ನಾಯಕರಾಗಿ ಉತ್ತಮ ಕಾರ್ಯನಿರ್ವಹಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದರು. ಜನಪರ ಕೆಲಸ ಕಾರ್ಯಗಳು ಜೊತೆಗೆ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನಕ್ಕೆ ಆದ್ಯತೆ ನೀಡಿ ಜಾತಿ ಧರ್ಮ ಹೊರತಾಗಿ ಎಲ್ಲರೊಂದಿಗೂ ಉತ್ತಮ ಬಾಂಧವ್ಯವನ್ನು ಹೊಂದಿ ಜಾತ್ಯತೀತ ನಿಲುವನ್ನು ಪ್ರದರ್ಶಿಸಿ ಅದರಂತೆ ನಡೆದುಕೊಳ್ಳುತ್ತಿರುವುದು ನಮ್ಮ ಖಾದರ್ ಅವರ ಹೆಗ್ಗಳಿಕೆ. ದಕ್ಷಿಣ ಕರಾವಳಿಯಿಂದ ಪ್ರಥಮವಾಗಿ ಬಿ ವೈಕುಂಠ ಬಾಳಿಗವರು ಆಯ್ಕೆಯಾಗಿದ್ದರು. ಇದೀಗ ಖಾದರ್ ಅವರು ಸ್ಪೀಕರ್ ಆಗಿ ಈ ಸ್ಥಾನ ಕರಾವಳಿಗೆ ದೊರಕಿದೆ. ಇದು ಕರಾವಳಿ ಜನರಿಗೆ ನಿಜವಾಗಿಯೂ ಒಂದು ಹೆಮ್ಮೆಯ ವಿಷಯವೆಂದು ಹೇಳಲು ನಾನು ಬಯಸ್ತೇನೆ. ಇದೀಗ ತಾವು ಒಂದು ಉನ್ನತ ಹುದ್ದೆಗೆ ಆಯ್ಕೆಯಾಗಿದ್ದು ವಿಧಾನ ಪರಿಷತ್ತು ಅಧಿವೇಶನಗಳ ಸಂವಿಧಾನಬದ್ಧವಾಗಿ ಪಕ್ಷಪಾತವಿಲ್ಲದೆ ಸಂವಿಧಾನ ಮೌಲ್ಯವನ್ನು ಎತ್ತಿ ಹಿಡಿದು ಸಂವಿಧಾನವನ್ನು ನಡೆಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಹೀಗಾಗಿ ನೀವು ಸಮಸ್ತ ಕನ್ನಡಿಗರ ಸಮಸ್ಯೆಗಳಿಗೆ ಮತ್ತು ಅಭಿವೃದ್ಧಿಗೆ ಧ್ವನಿಯಾಗಿ ಪಕ್ಷಭೇದ ತೋರಿಸದೆ ನಿಮಗೆ ಒಂದು ಜವಾಬ್ದಾರಿಯನ್ನು ನಿವಾರಿಸಲು ಬೇಕಾದ ಜ್ಞಾನ, ತಾಳ್ಮೆ ಮತ್ತು ಕೌಶಲ್ಯವನ್ನು ಅಲ್ಲಾಹು ನೀಡಲಿ ಎಂದು ಪ್ರಾರ್ಥಿಸ್ತೇನೆ.
ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬಕ್ಕೆ ಪರಮಾತ್ಮನು ಒಳ್ಳೆ ಆರೋಗ್ಯ, ಆಯುಷ್ಯ, ಸುಖ, ಸಂಪತ್ತು, ನೆಮ್ಮದಿ ನೀಡಲಿ ಎಂದು ಅಲ್ಲಾಹ್ವಿನಲ್ಲಿ ಪ್ರಾರ್ಥಿಸ್ತೇನೆ. ಇಂದಿನ ಈ ಸುಂದರ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಆಯೋಜಿಸಿದ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಲ್ಹಾಜ್ KS ಮಹಮೂದ್ ಮತ್ತು ಮೊಹಮ್ಮದ್ ಮಸೂದ್ ರವರಿಗೆ ಹಾಗೂ ಇದರ ಕಾರ್ಯಕಾರಿ ಸಮಿತಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನನಗೆ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಅವಕಾಶ ಕೊಟ್ಟು 2 ಮಾತುಗಳನ್ನು ಆಡಲು ಅನುಮತಿ ಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.